ಮಿತ್ರರೇ, ಟಿ20 ವಿಶ್ವಕಪ್ನ ಸೂಪರ್ 8 ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಭಾರತದ ವಿರುದ್ಧ ಮಾಡಿದ್ದೆಷ್ಟು 187 ರನ್. ಅದಕ್ಕೆ ಪ್ರತಿಯಾಗಿ ಭಾರತ 111 ರನ್ಗಳಿಗೆ ಆಲ್ಔಟ್ ಆಗಿ ಸೂಪರ್ 8ನ ಮೊದಲ ಪಂದ್ಯದಲ್ಲಿ ಸೋಲಪ್ಪಿತು. ವೆಸ್ಟ್ ಇಂಡೀಸ್ ವಿರುದ್ಧ ಸೂಪರ್ 8 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ 195 ರನ್ ಕಲೆ ಹಾಕಿತ್ತು. ಅದೃಷ್ಟವಶಾತ್ ಸಂಜು ಸ್ಯಾಮ್ಸನ್ ಔಟಾಗದೆ ನಿಂತು ಆಡಿ ಅಜೇಯ 97 ರನ್ ಗಳಿಸಿದ್ದರಿಂದ ಭಾರತ ವಿಜಯಿಯಾಯಿತು. ಭಾರತ ಎದುರಾಳಿ ತಂಡಗಳಿಗೆ ಇಷ್ಟೊಂದು ರನ್ ಬಿಟ್ಟುಕೊಡಲು ಕಾರಣವೇನೆಂದು ವಿಶ್ಲೇಷಿಸಿದಾಗ ಭಾರತದ ಸ್ಪಿನ್ ಬೌಲರ್ಗಳ ವೈಫಲ್ಯ ಎದ್ದು ಕಾಣುತ್ತದೆ. ಒಂದು ಕಾಲದಲ್ಲಿ ಟೀಮ್ ಇಂಡಿಯಾ ಸ್ಪಿನ್ನರ್ಸ್ ವಿನ್ಸ್ ದಿ ಮ್ಯಾಚ್ ಎಂದು ಹೇಳಲಾಗುತ್ತಿತ್ತು. ಆದರೆ ಈಗ ಸ್ಪಿನ್ ಬೌಲಿಂಗ್ ವಿಭಾಗಕ್ಕೆ ಏನಾಗಿದೆ? ಸ್ಪಿನ್ ಬೌಲಿಂಗ್ ವಿಭಾಗ ದುರ್ಬಲವಾಗಲು ಕಾರಣವೇನು ಎಂದು ಹುಡುಕುತ್ತಾ ಹೋದರೆ ಭಾರತದ ಟೀಮ್ನಲ್ಲಿ ಒಬ್ಬ ಅನುಭವಿ ಶ್ರೇಷ್ಠ ಸ್ಪಿನ್ ಬೌಲರ್ನನ್ನು ಕೈಬಿಟ್ಟಿದ್ದೇ ಇದಕ್ಕೆ ಕಾರಣ ಎಂದರೆ ತಪ್ಪಾಗಲಿಕ್ಕಿಲ್ಲ. ಕುಲದೀಪ್ ಯಾದವ್ ಭಾರತ ಟೀಮ್ಗೆ ಅತ್ಯಗತ್ಯವಾಗಿ ಬೇಕಾದ ಸ್ಪಿನ್ನರ್. ಚಿನ್ಮನ್, ಗೂಗ್ಲಿ ಮುಂತಾದ ವೇರಿಯೇಷನ್ ಮೂಲಕ ಎದುರಾಳಿ ಆಟಗಾರರು ಬ್ಯಾಟಿಂಗ್ ಆಡಲು ತಿಣುಕುವಂತೆ ಮಾಡುತ್ತಿದ್ದರು. ಕುಲದೀಪ್ ಯಾದವ್ ಪಾಕಿಸ್ತಾನ ವಿರುದ್ಧ ಕೊಲಂಬೋದಲ್ಲಿ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಆಡಿದ್ದರು. ತಮ್ಮ 3 ಓವರುಗಳ ಕೋಟಾದಲ್ಲಿ 1 ವಿಕೆಟ್ ಗಳಿಸಿದ್ದರು. ಆದರೆ ಉತ್ತಮ ಪ್ರದರ್ಶನದ ನಡುವೆಯೂ ಅವರನ್ನು ಮುಂದಿನ ಪಂದ್ಯಗಳಲ್ಲಿ ಆಡಿಸಿಲ್ಲ. ಅಹಮದಾಬಾದ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಹೀನಾಯವಾಗಿ ಸೋಲಪ್ಪಿದ ಬಳಿಕ ಕುಲದೀಪ್ ಯಾದವ್ ಅವರನ್ನು ತಂಡದಿಂದ ಕೈಬಿಟ್ಟಿರುವ ಬಗ್ಗೆ ಅಭಿಮಾನಿಗಳು ಮತ್ತು ಕ್ರಿಕೆಟ್ ಪರಿಣಿತರು ಪ್ರಶ್ನಿಸಿದ್ದರು. ಟಿ20 ಪಂದ್ಯಗಳಲ್ಲಿ ಉತ್ತಮ ದಾಖಲೆಯನ್ನು ಕುಲದೀಪ್ ನಿರ್ಮಿಸಿದ್ದರೂ ಅವರನ್ನು ಕೈಬಿಟ್ಟಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದರು. ಈ ನಡುವೆ ಕುಲದೀಪ್ ಅವರನ್ನು ಕೈಬಿಟ್ಟಿರುವ ಕಾರಣದ ಬಗ್ಗೆ ಪಾಕಿಸ್ತಾನ ಬ್ಯಾಟರ್ ಅಹ್ಮದ್ ಶಹಜಾದ್ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಸೂರ್ಯಕುಮಾರ್ ಯಾದವ್ ಜೊತೆ ಕುಲದೀಪ್ ಜಗಳವಾಡಿದ್ದೇ ಕುಲದೀಪ್ರನ್ನು ತಂಡದಿಂದ ಕೈಬಿಡಲು ಕಾರಣವೆಂದು ಅವರು ಹೇಳಿದ್ದಾರೆ. ಆಪ್ಕಾ ಮ್ಯಾಚ್ ವಿನ್ನರ್ ಕುಲದೀಪ್ ಯಾದವ್ ಅವರನ್ನು ತಂಡದಿಂದ ಕೈಬಿಟ್ಟಿದ್ದೇಕೆ ನನಗೆ ಅರ್ಥವಾಗುತ್ತಿಲ್ಲ. ಪಾಕಿಸ್ತಾನ ಪಂದ್ಯ ಬಳಿಕ ಸೂರ್ಯಕುಮಾರ್ ಕುಲದೀಪ್ ಜೊತೆ ವಾದಕ್ಕೆ ಇಳಿದು ಅವರನ್ನು ತಳ್ಳಿದ್ದರು. ಆಗ ಅವರಿಬ್ಬರ ನಡುವೆ ಜಗಳವಾಗಿ ಕುಲದೀಪ್ ವಿರುದ್ಧ ಶಿಸ್ತು ಕ್ರಮದ ಭಾಗವಾಗಿ ತಂಡದಿಂದ ಕೈ ಬಿಡಲಾಗಿದೆ. ಕುಲದೀಪ್ ಬೌಲಿಂಗ್ ವೇರಿಯೇಷನ್ನಿಂದ ಕೂಡಿರುತ್ತೆ. ಅವರೊಬ್ಬರು ಮ್ಯಾಚ್ ವಿನ್ನರ್ ಎಂದು ಶಹಜಾದ್ ಹೇಳಿದ್ದಾರೆ. ಶಹಜಾದ್ ಭಾರತದ ಹೆಡ್ ಕೋಚ್ ಗಂಭೀರ್ ಬಗ್ಗೆಯೂ ಆರೋಪ ಮಾಡಿದ್ದಾರೆ. ಟೀಮ್ ವಾತಾವರಣದಲ್ಲಿ ಗಂಭೀರ್ ರಾಜಕೀಯ ಇಣುಕುವಂತೆ ಮಾಡಿದ್ದಾರೆಂದು ಅವರು ಆರೋಪಿಸಿದ್ದಾರೆ. ಪಾಕಿಸ್ತಾನ ಆಟಗಾರ ಹೀಗೆ ಹೇಳಿದ್ದಾರೆಂದು ನಾವು ಕಡೆಗಣಿಸುವಂತಿಲ್ಲ. ಗಂಭೀರ್ ಬಗ್ಗೆ ಶಹಜಾದ್ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಸದ್ಯಕ್ಕೆ ತಂಡದಲ್ಲಿರುವ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಸೂಪರ್ 8 ಸ್ಟೇಜ್ನಲ್ಲಿ ತಿಣುಕಾಡಿದ್ದಾರೆ. 3 ಪಂದ್ಯಗಳಲ್ಲಿ 12 ಓವರ್ ಬೌಲಿಂಗ್ ಮಾಡಿದ್ದು 122 ರನ್ ನೀಡಿ ಕೇವಲ 3 ವಿಕೆಟ್ ಕಬಳಿಸಿದ್ದಾರೆ. ಎದುರಾಳಿ ಬ್ಯಾಟರ್ಗಳು ಅವರ ಬೌಲಿಂಗ್ ಟಾರ್ಗೆಟ್ ಮಾಡುತ್ತಿದ್ದು ಭಾರತ ತಂಡವನ್ನು ಒತ್ತಡದಲ್ಲಿ ಇರಿಸಿದೆ. ಲೆಜೆಂಡರಿ ಸ್ಪಿನ್ನರ್ ಅನಿಲ್ ಕುಂಬ್ಳೆ ಕುಲದೀಪ್ ಯಾದವ್ ಅವರನ್ನು ಮ್ಯಾಚ್ ವಿನ್ನಿಂಗ್ ಸ್ಪಿನ್ನರ್ ಎಂದೇ ಬಣ್ಣಿಸಿದ್ದಾರೆ. ಕುಲದೀಪ್ ಹೆಚ್ಚು ರನ್ ನೀಡದೆ ವಿಕೆಟ್ ಕಬಳಿಸುವ ಎಕಾನಮಿ ಬೌಲರ್ ಕೂಡ ಆಗಿದ್ದಾರೆ. ಕುಲದೀಪ್ ಯಾದವ್ ಅವರು ಟಿ20 ವಿಶ್ವಕಪ್ನಲ್ಲಿ ನಂಬರ್ 1 ಸ್ಪಿನ್ನರ್ ಆಗಿರಬೇಕು ಎಂದು ಕುಂಬ್ಳೆ ಹೇಳಿದ್ದರು. ಆದರೆ ಈಗ ಟೀಮ್ ಇಂಡಿಯಾದಲ್ಲಿ ಆಗಿದ್ದೇನು? ಶ್ರೇಷ್ಠ ಬೌಲರ್ನನ್ನು ಕೈಬಿಟ್ಟು ಪಂದ್ಯ ಜಯಕ್ಕೆ ಸಂಪೂರ್ಣವಾಗಿ ಬ್ಯಾಟರ್ಗಳನ್ನು ಅವಲಂಬಿಸಿದೆ. ಬ್ಯಾಟ್ಸ್ಮನ್ ವಿಫಲರಾದರೆ ಟೀಮ್ ಸೋಲು ಕಟ್ಟಿಟ್ಟ ಬುತ್ತಿಯಂತಾಗಿದೆ. ಒಂದು ಕಾಲದಲ್ಲಿ ಟೀಮ್ ಇಂಡಿಯಾದಲ್ಲಿ ಸ್ಪಿನ್ನರ್ಗಳೇ ಜಯ ತಂದುಕೊಟ್ಟ ಉದಾಹರಣೆಗಳು ಎಷ್ಟೋ ಇವೆ. ಆದರೆ ಇಂಗ್ಲೆಂಡ್ನಂಥ ಬಲಿಷ್ಠ ತಂಡದ ವಿರುದ್ಧ ಟೀಮ್ ಇಂಡಿಯಾ ಇಂದು ಸೆಮಿಫೈನಲ್ ಆಡುತ್ತಿದೆ. ಆದರೆ ಇಂಗ್ಲೆಂಡ್ ಆಟಗಾರರು ವೇಗದ ಬೌಲಿಂಗ್ಗೆ ಚೆನ್ನಾಗಿ ರನ್ ಬಾರಿಸುತ್ತಾರೆ. ಆದರೆ ಸ್ಪಿನ್ನರ್ಗಳಿಗೆ ಔಟ್ ಆಗುವುದು ಹೆಚ್ಚು. ಇಂತಹ ಸಂದರ್ಭದಲ್ಲಿ ಶ್ರೇಷ್ಠ ಸ್ಪಿನ್ನರ್ ಇದ್ದರೆ ಟೀಮ್ ಇಂಡಿಯಾ ಜಯ ಸಾಧಿಸುವುದು ಅಷ್ಟೊಂದು ಕಷ್ಟವೆನಿಸದು. ಆದರೆ ಟೀಮ್ ಇಂಡಿಯಾದಲ್ಲಿ ಇಣುಕಿರುವ ರಾಜಕೀಯ, ಕೆಲವು ಆಟಗಾರರ ಅಹಂನಿಂದ ಟೀಮ್ ಇಂಡಿಯಾಗೆ ಸೆಮಿಫೈನಲ್ ಕಬ್ಬಿಣ ಕಡಲೆ ಎನ್ನದೇ ವಿಧಿಯಿಲ್ಲ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿದ್ದರೂ ಒಬ್ಬ ಶ್ರೇಷ್ಠ ಅನುಭವಿ ಸ್ಪಿನ್ ಬೌಲರನ್ನು ತಳ್ಳುವ ಮೂಲಕ ಅಗೌರವ ತೋರಿಸಿದ್ದು ಅಹಂಕಾರದ ವರ್ತನೆ ಎಲ್ಲ ಮತ್ತೇನೂ ಅಲ್ಲ. ಪಾಕಿಸ್ತಾನ ಪಂದ್ಯ ನಂತರ ವಿಜಯೋತ್ಸವ ಸಂದರ್ಭದಲ್ಲಿ ನಾಯಕ ಸೂರ್ಯಕುಮಾರ್ ಕುಲದೀಪ್ ಅವರನ್ನು ತಳ್ಳಿದ್ದರು. ಕುಲದೀಪ್ ಶಾಹಿದ್ ಅಫ್ರಿದಿ ಕ್ಯಾಚ್ ಬಿಟ್ಟಿದ್ದು ಇದಕ್ಕೆ ಕಾರಣವಾಗಿತ್ತು. ಆದರೆ ಸೂರ್ಯಕುಮಾರ್ ಇಂತಹ ಸಂದರ್ಭದಲ್ಲಿ ಕ್ರೀಡಾ ಮನೋಭಾವ ತೋರಿಸಿ ಒಬ್ಬ ಶ್ರೇಷ್ಠ ಸ್ಪಿನ್ ಬೌಲರ್ ಜೊತೆ ಸೌಜನ್ಯದಿಂದ ವರ್ತಿಸಬೇಕಿತ್ತು. ಕ್ರೀಡೆಯಲ್ಲಿ ರಾಜಕೀಯವನ್ನು ಬೆರೆಸಬಾರದು ಎಂದು ಗಂಭೀರ್ ಮತ್ತು ಸೂರ್ಯಕುಮಾರ್ ಇಬ್ಬರು ಅರಿತುಕೊಳ್ಳಬೇಕಾಗಿದೆ. ಯಾವುದೋ ಒಂದು ನೆಪದಿಂದ ಒಬ್ಬ ಶ್ರೇಷ್ಠ ಸ್ಪಿನ್ನರ್ಗೆ ಸ್ಥಾನ ನಡೆದಿರುವುದು ಕೂಡ ಲಕ್ಷಾಂತರ ಜನ ಕ್ರಿಕೆಟ್ ಅಭಿಮಾನಿಗಳಿಗೆ ಆಯ್ಕೆ ತಂಡ ಮಾಡಿರುವ ದ್ರೋಹವೆಂದರೆ ತಪ್ಪಾಗಲಾರದು. ಮಿತ್ರರೇ, ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.